ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ನಮ್ಮ ಈ ವಿಶೇಷ ವಿವರಣಾತ್ಮಕ ತರಗತಿಗೆ ಸ್ವಾಗತ. ಇಂದು ನಾವು ನಮ್ಮ ಸಂಪೂರ್ಣ ಜಗತ್ತನ್ನು ನಿರ್ಮಿಸಿರುವ ವಸ್ತುಗಳ ರಹಸ್ಯಗಳನ್ನು ಬಿಡಿಸಲಿದ್ದೇವೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ನೋಡುವ, ಬಳಸುವ ಪ್ರತಿಯೊಂದು ವಸ್ತುವಿನ ಹಿಂದೆಯೂ ಒಂದು ಅದ್ಭುತವಾದ ವಿಜ್ಞಾನ ಅಡಗಿದೆ. ಬನ್ನಿ, ಆ ಅದ್ಭುತ ಜಗತ್ತಿನ ಕಡೆಗೆ ಒಟ್ಟಾಗಿ ಹೆಜ್ಜೆ ಹಾಕೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಕಲಿಯಲಿದ್ದೇವೆ ಅಂತ ನೋಡೋಣ. ಮೊದಲಿಗೆ ಲೋಹಗಳ ಗುಣಲಕ್ಷಣಗಳು, ಆಮೇಲೆ ಅಲೋಹಗಳು ಹಾಗೂ ಅವುಗಳ ವಿನಾಯಿತಿಗಳು, ರಾಸಾಯನಿಕ ಕ್ರಿಯೆಗಳು, ದೈನಂದಿನ ಉಪಯೋಗಗಳು ಮತ್ತು ಕೊನೆಯದಾಗಿ ಇಡೀ ಪಾಠದ ಪುನರಾವಲೋಕನ. ಶುರು ಮಾಡೋಣ ಅಲ್ವಾ? ಮೊದಲನೇ ಭಾಗ, ಲೋಹಗಳ ಗುಣಲಕ್ಷಣಗಳು. ನಮ್ಮ ಸುತ್ತಮುತ್ತ ಕಾಣುವ ಈ ಲೋಹಗಳು ಅಷ್ಟೊಂದು ವಿಶೇಷ ಯಾಕೆ ಅಂತ ತಿಳಿದುಕೊಳ್ಳೋಣ. ಮನೆಯಲ್ಲಿ ಹೊಸ ಸ್ಟೀಲ್ ಪಾತ್ರೆ ತಂದಾಗ ಅಥವಾ ಚಿನ್ನದ ಒಡವೆಗಳನ್ನು ನೋಡಿದಾಗ ಅವು ಎಷ್ಟು ಸುಂದರವಾಗಿ ಹೊಳಿತಾವೆ ಅಲ್ವಾ? ಇದಕ್ಕೆ ಕಾರಣ ಏನು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ವಿಜ್ಞಾನದಲ್ಲಿ ಇದನ್ನ ದ್ಯುತಿ ಅಥವಾ ಇಂಗ್ಲಿಷ್ನಲ್ಲಿ ಲಸ್ಟರ್ ಅಂತ ಕರಿತೀವಿ. ಲೋಹಗಳು ಸಾಮಾನ್ಯವಾಗಿ ಗಟ್ಟಿಯಾಗಿರ್ತವೆ ಮತ್ತು ಘನರೂಪದಲ್ಲಿರ್ತವೆ. ಜೊತೆಗೆ ಅವುಗಳು ವಿಶಿಷ್ಟವಾದ ಹೊಳೆಯುವ ಮೇಲ್ಮೈಯನ್ನು ಹೊಂದಿರ್ತವೆ. ಇದೇ ಅವುಗಳ ಮೊದಲ ಮತ್ತು ಅತಿ ಮುಖ್ಯ ಗುಣ. ಈಗ ಮತ್ತೊಂದು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಕುಟ್ಯತೆ ಅಥವಾ ಮ್ಯಾಲಿಯಬಿಲಿಟಿ. ಗಟ್ಟಿಯಾದ ಲೋಹಗಳನ್ನ ಬಡಿದು ಸ್ವಲ್ಪವೂ ಒಡೆಯದಂತೆ ಅತ್ಯಂತ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು. ಅಂಗಡಿಯಲ್ಲಿ ಸಿಹಿ ತಿಂಡಿಗಳ ಮೇಲೆ ಬೆಳ್ಳಿಯ ಹಾಳೆ ಹಾಕಿರ್ತಾರೆ, ಗಮನಿಸಿದಿರಾ? ಅದು ಇದೇ ಗುಣದಿಂದ. ಚಿನ್ನ ಮತ್ತು ಬೆಳ್ಳಿ ಈ ವಿಚಾರದಲ್ಲಿ ಅತ್ಯಂತ ಶ್ರೇಷ್ಠವಾದ ಲೋಹಗಳು. ಬರೀ ಕುಟ್ಟುವುದು ಮಾತ್ರವಲ್ಲ, ಲೋಹಗಳನ್ನ ಎಳೆದು ಸಣ್ಣ ಸಣ್ಣ ತಂತಿಗಳನ್ನಾಗಿಯೂ ಮಾಡಬಹುದು. ಈ ಅದ್ಭುತವಾದ ಎಳೆಯುವ ಗುಣವನ್ನೇ ತನ್ಯತೆ ಅಥವಾ ಡಕ್ಟಿಲಿಟಿ ಅಂತ ಕರೆಯೋದು. ನಮ್ಮ ಮನೆಗಳಿಗೆ ವಿದ್ಯುತ್ ಸರಬರಾಜು ಮಾಡುವ ತಂತಿಗಳಲ್ಲಿ ತಾಮ್ರ ಮತ್ತು ಅಲ್ಯೂಮಿನಿಯಂ ಬಳಸೋದಕ್ಕೆ ಈ ಗುಣವೇ ಮುಖ್ಯ ಕಾರಣ. ಈಗ ನಿಮ್ಗೊಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ನಮ್ಮ ಶಾಲೆಯ ಗಂಟೆಯನ್ನು ಮರ ಅಥವಾ ಪ್ಲಾಸ್ಟಿಕ್ ಇಂದ ಯಾಕೆ ಮಾಡಿಲ್ಲ? ಅದು ಕೇವಲ ಲೋಹದಿಂದಲೇ ಯಾಕೆ ಮಾಡಲ್ಪಟ್ಟಿದೆ? ಒಮ್ಮೆ ಯೋಚನೆ ಮಾಡಿ. ವಸ್ತುಗಳು ಶಬ್ದದ ಜೊತೆ ಹೇಗೆ ಪ್ರತಿಕ್ರಿಯಿಸುತ್ತವೆ ಅನ್ನೋದ್ರಲ್ಲೇ ಇದರ ಗುಟ್ಟು ಅಡಗಿದೆ. ಹೌದು, ನಿಮ್ಮ ಊಹೆ ಸರಿಯಾಗಿದೆ. ಲೋಹಗಳನ್ನ ಯಾವುದಾದರೂ ಗಟ್ಟಿಯಾದ ವಸ್ತುವಿನಿಂದ ಬಡಿದಾಗ ಅವು ಜೋರಾಗಿ ಮೊಳಗುವ ಶಬ್ದವನ್ನು ಉಂಟುಮಾಡ್ತವೆ. ಈ ವಿಶಿಷ್ಟ ಗುಣವನ್ನು ಶಬ್ದ ಗುಣ ಅಥವಾ ಸಾನರಸ್ ಅಂತ ಕರೀತಾರೆ. ಇದೇ ಕಾರಣಕ್ಕೆ ಶಾಲೆಯ ಗಂಟೆ ಇರಬಹುದು ಅಥವಾ ಪೂಜಾ ಗಂಟೆ ಇರಬಹುದು, ಎಲ್ಲದಕ್ಕೂ ಲೋಹಗಳನ್ನೇ ಬಳಸೋದು. ಸರಿ, ಈಗ ಎರಡನೇ ಭಾಗಕ್ಕೆ ಬರೋಣ. ಅಲೋಹಗಳು ಹಾಗೂ ವಿಜ್ಞಾನದಲ್ಲಿರುವ ಕೆಲವು ವಿನಾಯಿತಿಗಳು ಅಂದರೆ ಎಕ್ಸೆಪ್ಷನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಲೋಹಗಳು ಮತ್ತು ಅಲೋಹಗಳನ್ನು ಅಕ್ಕಪಟ್ಟದಲ್ಲಿಟ್ಟು ನೋಡೋಣ. ವ್ಯತ್ಯಾಸ ಬಹಳ ಸ್ಪಷ್ಟವಾಗಿದೆ. ಲೋಹಗಳು ಹೊಳೆಯುತ್ತವೆ, ಕುಟ್ಟಬಹುದು ಮತ್ತು ಉಷ್ಣ ಹಾಗೂ ವಿದ್ಯುತ್ತನ್ನು ಸುಲಭವಾಗಿ ಹರಿಯಲು ಬಿಡ್ತವೆ. ಆದರೆ ಅಲೋಹಗಳು ಸಂಪೂರ್ಣ ವಿರುದ್ಧ. ಅವು ಹೊಳೆಯುವುದಿಲ್ಲ, ದ್ಯುತಿರಹಿತವಾಗಿರುತ್ತವೆ. ಕುಟ್ಟಿದರೆ ಪುಡಿಪುಡಿಯಾಗುತ್ತವೆ, ಅಂದರೆ ಅವು ಪೆಡಸಾಗಿರುತ್ತವೆ. ಜೊತೆಗೆ ಅವು ಉಷ್ಣ ಹಾಗೂ ವಿದ್ಯುತ್ತಿನ ದುರ್ಬಲ ವಾಹಕಗಳು. ಇವುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಕೆಲವು ದೈನಂದಿನ ಉದಾಹರಣೆಗಳನ್ನು ನೋಡೋಣ. ಕಬ್ಬಿಣ, ತಾಮ್ರ, ಚಿನ್ನ, ಬೆಳ್ಳಿ ಇವೆಲ್ಲವೂ ಲೋಹಗಳು. ಅದೇ ರೀತಿ ನಾವು ಉಸಿರಾಡುವ ಆಮ್ಲಜನಕ, ಸಾರಜನಕ ಮತ್ತು ಕಲ್ಲಿದ್ದಲು, ಗಂಧಕದಂತಹ ವಸ್ತುಗಳು ಅಲೋಹಗಳಾಗಿವೆ. ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಲು ಈಗ ಸುಲಭ ಆಗ್ತಿದೆ ಅಲ್ವಾ? ಆದರೆ ವಿಜ್ಞಾನದಲ್ಲಿ ಯಾವಾಗಲೂ ಕೆಲವು ಅಚ್ಚರಿಗಳು ಇದ್ದೇ ಇರ್ತವೆ. ಇಲ್ಲಿಯವರೆಗೆ ನಾವು ಕಲಿತ ನಿಯಮಗಳನ್ನು ಬ್ರೇಕ್ ಮಾಡುವ ಕೆಲವು ಬಂಡಾಯಗಾರ ವಸ್ತುಗಳಿವೆ. ಉದಾಹರಣೆಗೆ ಪಾದರಸ ಅಥವಾ ಮರ್ಕ್ಯುರಿ. ಇದು ಕೊಠಡಿಯ ತಾಪಮಾನದಲ್ಲಿ ದ್ರವರೂಪದಲ್ಲಿರುವ ಏಕೈಕ ಲೋಹ. ಹಾಗೆಯೇ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳಾಗಿದ್ದರೂ ಅವುಗಳನ್ನು ಚಾಕುವಿನಿಂದ ಕೇಕ್ ಕತ್ತರಿಸಿದಂತೆ ಸುಲಭವಾಗಿ ಕತ್ತರಿಸಬಹುದು. ಇನ್ನು ಅಲೋಹಗಳು ವಿದ್ಯುತ್ ವಾಹಕಗಳಲ್ಲ ಅಂತ ಕಲ್ತ್ವಿ ಅಲ್ವಾ? ಆದರೆ ಗ್ರಾಫೈಟ್ ಎಂಬ ಅಲೋಹ ವಿದ್ಯುತ್ನ ಅತ್ಯುತ್ತಮ ವಾಹಕ. ಇದೆ ನೋಡಿ ವಿಜ್ಞಾನದ ಮ್ಯಾಜಿಕ್. ಮುಂದಿನ ಭಾಗ, ರಾಸಾಯನಿಕ ಕ್ರಿಯೆಗಳು. ಕೇವಲ ನೋಡಲು ಹೇಗಿವೆ ಅನ್ನೋದಕ್ಕಿಂತ ಈ ವಸ್ತುಗಳು ಹೇಗೆ ವರ್ತಿಸ್ತವೆ ಅಂತ ನೋಡೋಣ. ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದರೆ ಈ ವಸ್ತುಗಳು ಗಾಳಿಯಲ್ಲಿರುವ ಆಮ್ಲಜನಕದ ಜೊತೆ ಸಂಪರ್ಕಕ್ಕೆ ಬಂದಾಗ ಸಂಪೂರ್ಣವಾಗಿ ವಿರುದ್ಧ ರೀತಿಯಲ್ಲಿ ವರ್ತಿಸುತ್ತವೆ. ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟುಮಾಡಿದರೆ ಅಲೋಹಗಳು ಆಮ್ಲಜನಕದೊಂದಿಗೆ ಸೇರಿ ಆಮ್ಲೀಯ ಆಕ್ಸೈಡ್ಗಳನ್ನು ಸೃಷ್ಟಿಸುತ್ತವೆ. ಇನ್ನು
ಲೋಹಗಳು ಆಮ್ಲಗಳೊಂದಿಗೆ ಅಥವಾ ಆಸಿಡ್ ಜೊತೆ ವರ್ತಿಸಿದಾಗ ಏನಾಗುತ್ತೆ ಗೊತ್ತಾ? ಅದೊಂದು ಅದ್ಭುತ ಪ್ರಕ್ರಿಯೆ. ಅಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತೆ. ಈ ಅನಿಲ ಬೆಂಕಿಯ ಸಂಪರ್ಕಕ್ಕೆ ಬಂದಾಗ ಪಪ್ ಅನ್ನೋ ಸಣ್ಣ ಸ್ಫೋಟಕ ಶಬ್ದದೊಂದಿಗೆ ಉರಿಯುತ್ತೆ. ಹಾಗೆಯೇ ಮನೆಯಲ್ಲಿರುವ ಹಳೆ ತಾಮ್ರದ ಪಾತ್ರೆಗಳ ಮೇಲೆ ಹಸಿರು ಬಣ್ಣದ ಪದರ ಬಂದಿರುವುದನ್ನು ನೀವು ನೋಡಿರಬಹುದು. ಇದು ತಾಮ್ರದ ಕ್ಷಾರಣ ಅಂದ್ರೆ ಕರೋಷನ್ಗೆ ಅತ್ಯುತ್ತಮ ಉದಾಹರಣೆ. ಈಗ ಭಾಗ 4, ದೈನಂದಿನ ಉಪಯೋಗಗಳು. ಇಲ್ಲಿ ನಾವು ಒಂದು ಸಣ್ಣ ಚಟುವಟಿಕೆ ಮಾಡೋಣ. ಅದೇ ನಾನು ಯೋಚಿಸುತ್ತೇನೆ ಆಕ್ಟಿವಿಟಿ. ಇದುವರೆಗೂ ಕಲ್ತಿದ್ದನ್ನು ನಿಜ ಜೀವನಕ್ಕೆ ಅನ್ವಯಿಸೋಣ. ಬನ್ನಿ ಇಂಜಿನಿಯರಿಂಗ್ ಜಗತ್ತಿನ ಒಂದು ಸಾಮಾನ್ಯ ರಹಸ್ಯವನ್ನು ಭೇದಿಸೋಣ. ನಾನ್ ಯೋಚಿಸ್ತೇನೆ, ವಿದ್ಯುತ್ ತಂತಿಯ ಒಳಗೆ ತಾಮ್ರ ಮತ್ತು ಹೊರಗಡೆ ಪ್ಲಾಸ್ಟಿಕ್ ಯಾಕಿರುತ್ತೆ? ಇಲ್ಲಿವರೆಗೆ ನಾವು ಚರ್ಚಿಸಿದ ಗುಣಲಕ್ಷಣಗಳನ್ನು ನೆನಪಿಸಿಕೊಂಡು ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಖಂಡಿತ, ನಿಮ್ಮ ಊಹೆ ಸರಿಯಾಗಿದೆ. ತಾಮ್ರ ವಿದ್ಯುತ್ತಿನ ಅತ್ಯುತ್ತಮ ವಾಹಕ, ಆದ್ದರಿಂದ ಕರೆಂಟ್ ಸುಲಭವಾಗಿ ಹರಿಯುತ್ತದೆ. ಆದರೆ ಪ್ಲಾಸ್ಟಿಕ್ ಒಂದು ಅಲೋಹ ಮತ್ತು ಅದು ವಿದ್ಯುತ್ತಿನ ದುರ್ಬಲ ವಾಹಕ ಅಥವಾ ನಿರೋಧಕ. ಈ ಪ್ಲಾಸ್ಟಿಕ್ ಹೊದಿಕೆ ನಮಗೆ ವಿದ್ಯುತ್ ಆಘಾತ ಅಥವಾ ಶಾಕ್ ಹೊಡೆಯದಂತೆ ರಕ್ಷಣೆ ನೀಡುತ್ತೆ. ನೋಡಿ, ಲೋಹ ಮತ್ತು ಅಲೋಹಗಳ ಈ ಅದ್ಭುತ ಕಾಂಬಿನೇಷನ್ ನಮ್ಮ ಸುರಕ್ಷತೆಗೆ ಎಷ್ಟು ಮುಖ್ಯ ಅಲ್ವಾ? ಮುಂದಿನ ನಾನು ಯೋಚಿಸುತ್ತೇನೆ ಪ್ರಶ್ನೆ. ಇದು ನಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಕಾಣುವ ವಸ್ತು. ಊಟವನ್ನು ಪ್ಯಾಕ್ ಮಾಡಲು ಬಳಸುವ ಫಾಯಿಲ್ ಪೇಪರ್ ಅನ್ನು ಅಲ್ಯೂಮಿನಿಯಂನಿಂದಲೇ ಯಾಕೆ ಮಾಡ್ತಾರೆ? ಯಾಕಂದ್ರೆ ಅಲ್ಯೂಮಿನಿಯಂ ಒಂದು ಹಗುರವಾದ, ಹೊಳೆಯುವ ಮತ್ತು ಅತಿ ಹೆಚ್ಚು ಕುಟ್ಯತೆ ಅಂದ್ರೆ ಮ್ಯಾಲಿಯಬಿಲಿಟಿ ಹೊಂದಿರುವ ಲೋಹ. ಆದ್ರಿಂದಲೇ ಅದನ್ನು ಅಷ್ಟು ತೆಳುವಾದ ಕಾಗದದಂತೆ ಮಾಡೋಕೆ ಸಾಧ್ಯ. ಇಲ್ಲಿ ಇನ್ನೊಂದು ವಿಷಯ ನೆನಪಿರ್ಲಿ, ಬರೀ ಲೋಹಗಳಷ್ಟೇ ಅಲ್ಲ, ಅಲೋಹಗಳು ಕೂಡ ನಮಗೆ ಅಷ್ಟೇ ಅಗತ್ಯ. ಕೃಷಿಗೆ ಬೇಕಾದ ಗೊಬ್ಬರಗಳಲ್ಲಿ, ಹಬ್ಬಗಳಲ್ಲಿ ಸಿಡಿಸುವ ಪಟಾಕಿಗಳಲ್ಲಿ ಮತ್ತು ವಿಶೇಷವಾಗಿ ನಾವು ಕುಡಿಯುವ ನೀರನ್ನು ಶುದ್ಧೀಕರಿಸಲು ಬಳಸುವ ಕ್ಲೋರಿನ್, ಇವೆಲ್ಲವೂ ಅಲೋಹಗಳೇ. ಕೊನೆಯದಾಗಿ ಭಾಗ 5. ಇವತ್ತು ಏನೆಲ್ಲ ಕಲಿತ್ವಿ ಅನ್ನೋದನ್ನ ಒಮ್ಮೆ ತ್ವರಿತವಾಗಿ ಪುನರಾವಲೋಕನ ಮಾಡೋಣ. ಇಂದಿನ ಇಡೀ ತರಗತಿಯ ಸಾರಾಂಶ ಇಲ್ಲಿದೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳೋಣ. ಒಂದು ಕಡೆ ಲೋಹಗಳಿವೆ, ಇವು ಹೊಳಿತವೆ, ಹುಟ್ಟಬಹುದು, ಎಳೆಯಬಹುದು ಮತ್ತು ಉತ್ತಮ ವಾಹಕಗಳು. ಇನ್ನೊಂದು ಕಡೆ ಅಲೋಹಗಳಿವೆ, ಇವು ಹೊಳೆಯುವುದಿಲ್ಲ, ಪೆಡಸಾಗಿರ್ತವೆ ಮತ್ತು ದುರ್ಬಲ ವಾಹಕಗಳು. ಕೊನೆಯದಾಗಿ ಕ್ಲೋರಿನ್ನಂತಹ ಅಲೋಹಗಳು ನೀರನ್ನು ಶುದ್ಧೀಕರಿಸುವಂತಹ ಅತ್ಯಂತ ಮಹತ್ವದ ಕೆಲಸ ಮಾಡ್ತವೆ ಅಂತ ನಾವು ತಿಳ್ಕೊಂಡ್ವಿ. ತರಗತಿಯನ್ನು ಮುಗಿಸುವ ಮುನ್ನ ಆಲೋಚನೆಗೆ ಹಚ್ಚುವ ಒಂದು ಅಂತಿಮ ಪ್ರಶ್ನೆ. ಈಗಲೇ ಒಮ್ಮೆ ನಿಮ್ಮ ಸುತ್ತಮುತ್ತ ನೋಡಿ. ನಾವು ಪ್ರತಿದಿನ ಅವಲಂಬಿಸಿರುವ ಆ ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಇಂದು ನಾವು ಕಲಿತ ರಾಸಾಯನಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಆ ವಸ್ತುಗಳನ್ನ ಬೇರೆ ಯಾವುದಾದ್ರೂ ವಸ್ತುವಿನಿಂದ ಮಾಡಲು ಸಾಧ್ಯವೇ ಅಂತ ಯೋಚಿಸಿ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅಡಗಿರುವ ಈ ವಿಜ್ಞಾನದ ಚಮತ್ಕಾರವನ್ನು ಪ್ರತಿದಿನ ಗಮನಿಸುತ್ತಲೇ ಇರೋಣ. ಕಲಿಯುವ ಪ್ರಕ್ರಿಯೆ ನಿರಂತರವಾಗಿರಲಿ. ಇಂದಿನ ತರಗತಿಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು.